My father in news first. ಇರುವಂತದ್ದು ಕಾಪಿ ನಾಡಿನ ಸ್ಟೀವನ್ ಅವರು ಇಸ್ರೇಲ್ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಕಳೆದ ಒಂದು ತಿಂಗಳ ಹಿಂದೆ ಅವರು ಕಾಪಿ ನಾಡಿಗೆ ತಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಈಗ ಸ್ಟೀವನ್ ನಮ್ಮ ಜೊತೆ ಇದ್ದಾರೆ. ಇಸ್ರೇಲು ಮತ್ತು ಹಮಾಸ್ ನಡುವಿನ ಯುದ್ಧ ಹೇಗಿತ್ತು, ಮತ್ತೆ ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಒಂದು ಭಯದ ವಾತಾವರಣ ಹೇಗಿತ್ತು ಅನ್ನೋದನ್ನ ಅವರಿಂದಲೇ ಒಂದು ತಿಳಿಯುವಂಥದ್ದು. ಸರ್, ಈಗ ನೀವು ಇಸ್ರೇಲ್ ವರ್ಕ್ ಮಾಡ್ತಾ ಇದ್ರಿ, ಬಟ್ ಆವಾಗ ನೀವು ವರ್ಕ್ ಮಾಡಬೇಕಾದ್ರೆ ಯಾವ್ಯಾವ್ದು ಯುದ್ಧ ನಡೀತಿತ್ತು, ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆದ ಯುದ್ಧದ ಅನುಭವ ಹೇಗಿತ್ತು ಸರ್? ನೀವು ಆವಾಗ ಇದ್ದಾಗ ಅಲ್ಲಿ ಒಂದು ಯುದ್ಧ ನಡೀತಾ ಇತ್ತ, ಹೇಗಿತ್ತು ಸರ್? ನಾವು ಲಾಸ್ಟ್ ಇಯರ್ ಅಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಅಕ್ಟೋಬರ್ 7 ಶನಿವಾರ ಅವತ್ತು ಇಸ್ರೇಲ್ ಅಲ್ಲಿ ಟಿವಿ ಗಿವಿ ಏನು ಇರೋದಿಲ್ಲ. ಬೆಳಿಗ್ಗೆ ಅಲ್ಲಿ ಸೈರನ್ ಏನೂ ಆಗಿಲ್ಲ. ಅವ್ರು ಏನ್ ಮಾಡಿದ್ರು, ಗಾಜಾದವರು ಸಡನ್ ಆಗಿ ಅಟ್ಯಾಕ್ ಮಾಡಿಬಿಟ್ಟು ಅದೇ ಒಂದು 1800 1700 ಚಿಲ್ಲರೆ ಸತ್ತೋದ್ರು, ಒಂದು 300 ಚಿಲ್ಲರೆ